ಓಂ ಶ್ರೀ ರಾಘವೇಂದ್ರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ದೇವಸ್ಥಾನಕ್ಕೆ ಹೋದಾಗ ಅಥವಾ ದೇವತಾ ಕ್ಷೇತ್ರಗಳಿಗೆ ಹೋದಾಗ ನಾವು ದೇವರ ದರ್ಶನ ಆದ ತಕ್ಷಣ ಎಲ್ಲರೂ ಕಾಯ್ತಕ್ಕಂಥದ್ದೇ ತೀರ್ಥ ಪ್ರಸಾದಕ್ಕಾಗಿ. ತೀರ್ಥ ಪ್ರಸಾದ, ಅದರಲ್ಲೂ ಕೂಡ ತೀರ್ಥಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೇವೆ. ಯಾಕೆಂದರೆ ಅದು ಅಭಿಷೇಕದ ತೀರ್ಥ ಆಗಿರುತ್ತೆ, ಮಂತ್ರಿಸಿದ ತೀರ್ಥ ಆಗಿರುತ್ತೆ, ಸಾಕಷ್ಟು ಸುಗಂಧ ದ್ರವ್ಯಗಳ ಜೊತೆಗೆ ಆ ಒಂದು ತೀರ್ಥಕ್ಕೆ ಸಾಕಷ್ಟು ಪ್ರೋಕ್ಷಣೆ ಮಾಡಿರ್ತಕ್ಕಂಥದ್ದು, ಮಂತ್ರ ಪ್ರೋಕ್ಷಣೆ ಆಗಿರುತ್ತೆ. ತೀರ್ಥ ಸ್ವೀಕರಿಸುವಾಗ ಏನು ನಿಬಂಧನೆಗಳೇನು, ವಿಧಾನಗಳೇನು, ಅಥವಾ ನಾವು ಮುದ್ರೆಗಳ ಮುಖಾಂತರ ತೀರ್ಥವನ್ನು ಸ್ವೀಕಾರ ಮಾಡೋದು, ಅದು ಅವರವರ ಭಾವಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಬಲಗೈಯಲ್ಲಿ ತೀರ್ಥ ಸ್ವೀಕಾರ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅದು ಕೂಡ ನಮ್ಮಲ್ಲಿ ಕೆಲವು ಪದ್ಧತಿಗಳು. ಆದರೆ ತೀರ್ಥ ಸ್ವೀಕರಿಸುವಾಗ ಆ ತೀರ್ಥಕ್ಕೆ 3 ಸಾರಿ ನಮಗೆ ತೀರ್ಥ ಕೊಡ್ತಾರೆ ಅವರು. 3 ಸಾರಿ ಆ ಒಂದು ಉದ್ಧರಣೆ ಅಂತ ಏನು ಕರಿತೀವಿ, ಆ ಉದ್ಧರಣೆಯಿಂದ 3 ಸಾರಿ ನಮಗೆ ತೀರ್ಥ ಕೊಡ್ತಾರೆ. ಆ ತೀರ್ಥ ಕೊಡ್ತಕ್ಕಂಥ ಆ 3ರ ವಿಶೇಷ ಏನು, ಆ 3ರ ಮಹತ್ವ ಏನು, ಆ 3ರನ್ನು ಸ್ವೀಕಾರ ಮಾಡೋದ್ರಿಂದ ನಮಗೆ ಅದರ ಫಲ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ಕೆಲವರು ಏನಾಗುತ್ತೆ, ತೀರ್ಥ ಒಂದು ಸಾರಿ ಹಿಂಗೆ ಕೊಟ್ಟಿದ ತಕ್ಷಣ ಕೈ ಹಿಂದಕ್ಕೆ ತೆಗಿತೀರ, ಹಾಗೆ ತಗೋಬಾರ್ದು. 3 ಸಾರಿ ಅವ್ರು ಕೊಡ್ತಾರೆ. ಆ ಕೊಡೋವರೆಗೂ ಹಾಗೇ ಇಟ್ಕೊಂಡಿದ್ದರೆ ಆ 3 ಸಾರಿಯ ಆ 3 ಬಾರಿಯ ವಿಶೇಷತೆಗಳನ್ನು ಎಲ್ಲರೂ ತಿಳ್ಕೊಳ್ಳೇಬೇಕಾಗಿದೆ. ಅದರಿಂದ ನಮಗೆಷ್ಟು ಫಲ ಸಿಗುತ್ತೆ, ಎಷ್ಟು ಪುಣ್ಯ ಬರುತ್ತೆ, ಎಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳಿದ್ರೆ, ಯಾಕೆಂತ ಹೇಳಿದ್ರೆ ತೀರ್ಥವನ್ನು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಅದು ಯಾವುದೇ ಕಾರಣಕ್ಕೂ ತೀರ್ಥ ನೆಲಕ್ಕೆ ಬೀಳಬಾರ್ದು. ಆದಷ್ಟು ಕೈಯನ್ನು ನಾವು ಗಟ್ಟಿಯಾಗಿ ಬೀಳಿಸದೇ ಇಟ್ಕೋಬೇಕು. ನಮ್ಮ ಕೈಯಿಂದ ಕೂಡ ಜಾರಬಾರ್ದು, ಅದು ಕೂಡ ಅಷ್ಟು ಶುಭ ಅಲ್ಲ. ತೀರ್ಥ ಸ್ವೀಕರಿಸುವಾಗ ಕೆಳಗೆ ಬೀಳಬಾರ್ದು, ಬಿದ್ದರೆ ಅದು ಮಹಾಪಾಪ ಅಂತೂ ಕೂಡ ಹೇಳ್ತಾರೆ. ಆದರೆ ಅದೇ ಕೆಲಸವಾಗಿ ನಾವು ಬೀಳಿಸಬಾರ್ದು, ಬೀಳೋಕ್ಕೆ ನಾವು ಬಿಡಬಾರ್ದು. ಈ ಎರಡನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಇನ್ನು 3 ಬಾರಿ ತೀರ್ಥವನ್ನು ಕೊಡ್ತಕ್ಕಂಥ ಅದರ ಫಲ, ಅದರ ಮಹತ್ವ ಏನು ಅಂತಕ್ಕಂಥದ್ದನ್ನು ನಾವು ಮಂತ್ರದ ಮುಖಾಂತರ ಕೂಡ ಇವತ್ತಿನ ದಿವಸ ನಾವು ತಿಳ್ಕೋಬೇಕಾಗಿದೆ. ಅಕಾಲ ಮೃತ್ಯುಹರಣಂ, ಸರ್ವವ್ಯಾಧಿ ನಿವಾರಣಂ, ಸರ್ವ ದುರಿತೋಪಶಮನಂ. ಆವಾಗ ಅಲ್ಲಿ ಲಕ್ಷ್ಮೀಪಾದೋದಕಂ ಪಾವನಂ, ವಿಷ್ಣುಪಾದೋದಕಂ ಪಾವನಂ, ಶಿವಪಾದೋದಕಂ ಪಾವನಂ. ನೀವು ಯಾವ ದೇವರನ್ನಾದರೂ ಅಲ್ಲಿ ಸೇರಿಸ್ಕೋಬೋದು. ಪ್ರಥಮವಾಗಿ ಅಕಾಲ ಮೃತ್ಯುಹರಣ, ಅಕಾಲವಾದ ಮೃತ್ಯು ಹರಣ ಆಗಲಿ. ಸರ್ವರೋಗ ನಿವಾರಣಂ, ಸರ್ವರೋಗ ಕೂಡ ನಮಗೆ ನಿವಾರಣೆಯಾಗಲಿ. 3ನೇದು ಸರ್ವ ಪಾಪ ಶಮನಂ, ನಮಗೆ ಆ ಪಾಪಗಳು ಹೊತ್ಕೊಂಡು ತಿರುಗ್ತಾ ಇರ್ತಕ್ಕಂಥ ಈ ದೇಹಕ್ಕೆ ಪಾಪಗಳು ಶಮನ ಆಗಲಿ ಅಂತ ಆ 3 ಸಾರಿ ಕೊಡ್ತಕ್ಕಂಥ ತೀರ್ಥದ ವಿಶೇಷ ಕೂಡ ಇದಾಗಿರುತ್ತೆ. ಹಾಗಾಗಿ ಇಲ್ಲಿ ನಮಗೆ ಆ ಪದಾರ್ಥ ಅಂತಕ್ಕಂಥದ್ದು, ಏನೇ ಒಂದು ಪದಾರ್ಥ ನಾವು ದೇವರ ಹತ್ರ ಇಟ್ಟರೆ ಅದು ಪ್ರಸಾದ ಆಗಿಬಿಡುತ್ತೆ. ಪದಾರ್ಥ ಪ್ರಸಾದ ಆಗುತ್ತೆ. ಹಾಗೆ ತೀರ್ಥ ನಮ್ಮ ದೇಹವನ್ನು ಶುದ್ಧಿ ಮಾಡುತ್ತೆ. ಅದಕ್ಕೇ ನಾವು ಸಮುದ್ರ, ನಾವೇನು ಇವತ್ತಿನ ದಿವಸ ಸಪ್ತ ನದಿಗಳ ಹೆಸರನ್ನು ಹೇಳ್ತೀವಿ, ಅದು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂತೇನು ಕರಿತೀವಿ, ಆ ಸಪ್ತ ನದಿಗಳು ಕೂಡ ನಮ್ಮ ಪಾಪಗಳನ್ನು ಕೂಡ ತೊಳೆದಾಕತ್ತೆ. ಅದೇ ರೀತಿ ತೀರ್ಥ 3 ಬಾರಿ ಸ್ವೀಕಾರ, 3 ಬಾರಿ ತಗೊಂಡಂತಹ ತೀರ್ಥ ಇಷ್ಟರ ಮಟ್ಟಿಗೆ ಮಹತ್ವ ಪಡೆದಿದೆ. ಅಲ್ಲಿ ತಾಳ್ಮೆ, ಸಹನೆ, ಕೆಳಗೆ ಬೀಳದೆ ನೋಡ್ಕೊಳ್ಳೋದೇ ನಮ್ಮ ಮುಖ್ಯವಾದ ಗುರಿ ಕೂಡ ಆಗಿರುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.